ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದೀಪಾ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಅಳತೆ ಬ್ಲೌಸ್ ಇಲ್ಲದೆ ಆರಾಮವಾಗಿ ಫಾರ್ಮುಲಾ ಪ್ರಕಾರ ಬ್ಲೌಸ್ ಕಟಿಂಗ್ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು 30 ಸೈಜ್ ಬ್ಯಾಕ್ ಪಾರ್ಟ್ ಕಟಿಂಗ್ ತಿಳಿಸ್ಕೊಡ್ತಾ ಇದ್ದೇನೆ. ಹಾಗೆ ಈ ವಿಡಿಯೋ ಕೊನೆವರೆಗೂ ನೋಡಿ. ಬಿಗಿನರ್ಸ್ಗೆ ಈ ವಿಡಿಯೋ ತುಂಬ ಯೂಸ್ ಆಗುತ್ತೆ. ಫ್ರೆಂಡ್ಸ್, ಇದು 4 ಟಕ್ಸ್ ಸಿಂಪಲ್ ಬ್ಲೌಸ್ ಆಗಿದೆ. ಮೊದಲೇದಾಗಿ ನಾವು 30 ಸೈಜ್ ಬ್ಯಾಕ್ ಕಟಿಂಗ್ ಮಾಡೋದಕ್ಕಾಗಿ ಏನೇನು ಮೆಜರ್ಮೆಂಟ್ ಬೇಕಂತ ಒಂದು ಸಲ ನಿಮಗೆ ತಿಳಿಸ್ಕೊಡ್ತೇನೆ ನೋಡಿ. ಹಾಗೆ ನೀವು ಯಾವ ರೀತಿ ಕಟಿಂಗ್ ತಿಳಿಸ್ಕೊಡ್ತೇನಲ್ಲ ಅದನ್ನು ನೀವು ಬುಕ್ಕಿನಲ್ಲಿ ಡಯಾಗ್ರಾಮ್ ತೆಗೆದಿಡಿ. ಅಂದರೆ ನಿಮಗೆ ಫ್ಯೂಚರ್ನಲ್ಲಿ ಹೆಲ್ಪ್ ಆಗುತ್ತೆ, ಯೂಸ್ ಆಗುತ್ತೆ. ಹೊಸದಾಗಿ ಟೈಲರಿಂಗ್ ಕ್ಲಾಸ್ ಕಲಿಯೋರಿಗೆ ಈ ವಿಡಿಯೋ ತುಂಬ ಯೂಸ್ ಆಗುತ್ತೆ. ಹಾಗಾದರೆ ಬ್ಲೌಸ್ ಮೆಜರ್ಮೆಂಟ್ ಏನೇನು ಬೇಕಂತ ನೋಡೋಣ ಬನ್ನಿ. ಮೊದಲೇದಾಗಿ ಬ್ಲೌಸ್ ಲೆಂತ್ ತೆಗೆದುಕೊಳ್ಬೇಕು. ನಾನಿಲ್ಲಿ ಫಾರ್ಮುಲಾ ಪ್ರಕಾರ ಇಲ್ಲಿ ಬ್ಲೌಸ್ ಲೆಂತ್ 12 ಇಂಚ್ ಬಂದಿದೆ. 12 ಇಂಚ್ ಇಡಬೇಕು. ಆನಂತರ ಚೆಸ್ಟ್ 7.5 ಇಂಚ್, ಎದೆ ಸುತ್ತ 30 ಇದೆಯಲ್ಲ ಅದು 4 ಭಾಗ ಮಾಡಿದಾಗ 7.5 ಇಂಚ್ ಬರುತ್ತೆ. ಆನಂತರ ನೆಕ್, ಶೋಲ್ಡರ್, ಆರ್ಮೋಲ್. ನೆಕ್ 2 ಇಂಚು, ಶೋಲ್ಡರ್ 3 ಇಂಚು, ಆರ್ಮೋಲ್ 5.5 ಇಂಚ್ ತೊಗೋಬೇಕು. ಮತ್ತು ಬ್ಯಾಕ್ ನೆಕ್ ನಾವು 8 ಇಂಚ್ ಮೇಲೆ ಎಷ್ಟು ಬೇಕಾದಷ್ಟು ತೊಗೋಬೋದು. ನಾನಿಲ್ಲಿ 8 ಇಂಚ್ ತೊಗೊಂಡೇನೆ. ಮತ್ತು ವೆಸ್ಟ್ ಫಾರ್ಮುಲಾ ಪ್ರಕಾರ 6.25 ಇಂಚ್ ಬಂದಿದೆ. ನಾನಿಲ್ಲಿ 6.25 ಇಂಚ್ ಬರೆದಿದ್ದೇನೆ. ಇವಾಗ ನಾನಿಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡಿಲ್ಲ, ಇನ್ಮೇಲೆ ತೊಗೋತೀನಿ. ಅದನ್ನು ನಿಮಗೆ ತಿಳಿಸ್ಕೊಡ್ತೇನೆ. ಎಷ್ಟೆಷ್ಟು ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತೊಗೋಬೇಕಂತ ತಿಳಿಸ್ಕೊಡ್ತೇನೆ ನೋಡಿ. ಬ್ಲೌಸ್ ಲೆಂತ್ 12 ಇಂಚ್ ಇದೆ ಬ್ಯಾಕ್ ಪಾರ್ಟ್. ಅದರಲ್ಲಿ ನಾವು 1 ಇಂಚ್ ಸೇರಿಸ್ಕೊಳ್ಬೇಕು. ಅದು 13 ಇಂಚ್ ಆಗುತ್ತೆ. ನೆನಪಿಟ್ಕೊಳ್ಳಿ, ಬ್ಯಾಕ್ 1 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತೊಗೋಬೇಕು. ಹಾಗೆ ಚೆಸ್ಟ್ 7.5 ಇಂಚ್ ಇದೆ. ಅದರಲ್ಲಿ ನಾವು ಮಾರ್ಜಿನ್ ಅಂತ 1.5 ಇಂಚ್ ತೊಗೋಬೇಕು ಎಕ್ಸ್ಟ್ರಾ. ಹಾಗೆ 7.5 ಪ್ಲಸ್ 1.5 ಕೂಡಿಸಿದಾಗ 9 ಇಂಚ್ ಬರುತ್ತೆ. ಹಾಗೆ ನೆಕ್, ಶೋಲ್ಡರ್, ಆರ್ಮೋಲ್ ಸೇಮ್ ಬರುತ್ತೆ. ಈ ನೆಕ್, ಶೋಲ್ಡರ್, ಆರ್ಮೋಲನ್ನು ನಾವು ಚಾರ್ಟ್ ಪ್ರಕಾರ ತೊಗೊಂಡಿದ್ದೇನೆ. ಈ ಚಾರ್ಟ್ ವಿಡಿಯೋ ಹಾಕಿದ್ದೆ, ಯಾರು ನೋಡಿಲ್ಲ ಅಂದರೆ ನೋಡಿ. ಈ ಚಾರ್ಟ್ ಪ್ರಕಾರ ಬ್ಯಾಕ್ ನೆಕ್ 8 ಇಂಚ್ ಬರುತ್ತೆ. 8 ಇಂಚ್ ಮೇಲೆ ನೀವು ಎಷ್ಟು ಬೇಕಾದಷ್ಟು ತೊಗೋಬೋದು, ಆದರೆ 8 ಇಂಚ್ ಒಳಗಡೆ ತೊಗೋಬಾರ್ದು. ಮತ್ತು ನಾನಿಲ್ಲಿ ವೆಸ್ಟ್ 6.25 ಇಂಚ್ ತೊಗೊಂಡಿದ್ದೇನೆ. ಎಕ್ಸ್ಟ್ರಾ ಮಾರ್ಜಿನ್ ಅಂತ ಪ್ಲಸ್ 1 ಇಂಚು ನಾನು ಟಕ್ಸ್ಗಾಗಿ ತೊಗೊಂಡಿದ್ದೇನೆ. ಹಾಗೆ ಪ್ಲಸ್ 1.5 ಇಂಚನ್ನು ನಾವು ಮಾರ್ಜಿನ್, ಎಕ್ಸ್ಟ್ರಾ ಮಾರ್ಜಿನ್ ತೊಗೊಳ್ಬೇಕು. ಇವಾಗ ಇದನ್ನೆಲ್ಲ ಕೂಡಿಸಿದಾಗ ಎಷ್ಟು ಬರುತ್ತೆ ಅಂತ ಲೆಕ್ಕ ಮಾಡಿ ಬರೀಬೇಕು. 6.25 ಇಂಚ್ ಪ್ಲಸ್ 1 ಇಂಚು ಪ್ಲಸ್ 1.5 ಇಂಚ್ ಇದನ್ನೆಲ್ಲ ಕೂಡಿಸಿದಾಗ ನಮಗೆ 8.25 ಇಂಚ್ ಬರುತ್ತೆ. ಇವಾಗಿದು ಏನಂತ ನಿಮಗೆ ಕನ್ಫ್ಯೂಸ್ ಆಗ್ಬೋದು, ಅದನ್ನು ಡಯಾಗ್ರಾಮ್ನಲ್ಲಿ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತಾ ತಿಳಿಸ್ಕೊಡ್ತೇನೆ. ಇವಾಗ ಡಯಾಗ್ರಾಮ್ ತೆಗೆಯೋಣ ಬನ್ನಿ. ಮೊದಲೇದಾಗಿ ನಾವು ಬ್ಲೌಸ್ ಲೆಂತ್ ಅಳತೆ ಮಾಡಬೇಕು ನೋಡಿ. ಬ್ಲೌಸ್ ಲೆಂತ್ 13 ಇಂಚ್ ಇದೆ. ಇವಾಗ 13 ಇಂಚ್ ಅಳತೆ ಮಾಡಿ ಇಡಬೇಕು. 13 ಇಂಚ್ ಎಲ್ಲಿಗೆ ಬರುತ್ತೆ ಅಲ್ಲಿ ಮಾರ್ಕ್ ಮಾಡಿ ಒಂದು ಲೈನ್ ಡ್ರಾ ಮಾಡಬೇಕು. ಸ್ಟ್ರೇಟಾಗಿ ಒಂದು ಲೈನ್ ಡ್ರಾ ಮಾಡಿ ನೋಡಿ. ನಾನು ಯಾವ ರೀತಿ ತಿಳಿಸ್ಕೊಡ್ತಾ ಇದ್ದೀನಲ್ಲ ಡಯಾಗ್ರಾಮ್ನಲ್ಲಿ ನೀವು ಅದೇ ರೀತಿ ಮೆಜರ್ಮೆಂಟ್ ಹಾಕಿ. ಮತ್ತು ನೆಕ್ಗೋಸ್ಕರ 2 ಇಂಚ್ ಮಾರ್ಕ್ ಮಾಡಿ, ಶೋಲ್ಡರ್ 3 ಇಂಚ್ ಮಾರ್ಕ್ ಮಾಡಿ, ಆನಂತರ ಆರ್ಮೋಲ್ 5.5 ಇಂಚ್ ಮಾರ್ಕ್ ಮಾಡಿ, ಆನಂತರ ನಾವು ಬ್ಯಾಕ್ ನೆಕ್ 8 ಇಂಚ್ ಮಾರ್ಕ್ ಮಾಡಬೇಕು. ಇವಾಗ ಇದನ್ನೆಲ್ಲ ಸ್ಟ್ರೇಟಾಗಿ ಒಂದು ಲೈನ್ ಡ್ರಾ ಮಾಡಿ ಎಲ್ಲ ಕೂಡಿಸ್ಕೊಳ್ಬೇಕು ನೋಡಿ. 2 ಇಂಚ್ ಬಂದಿದ್ದಿಲ್ಲ ಅಂತ ನೋಡಿಕೊಂಡು ಚೆಕ್ ಮಾಡಿಕೊಂಡು ನೀಟಾಗಿ ಸ್ಟ್ರೇಟಾಗಿ ಲೈನ್ ಡ್ರಾ ಮಾಡಿ. ಇವಾಗ ನಾವು ಆರ್ಮೋಲ್ ಸ್ಟ್ರೇಟ್ ಎದೆ ಸುತ್ತ ಅಳತೆ ಮಾಡಿ 7.5 ಇಂಚ್ ಮಾರ್ಕ್ ಮಾಡಬೇಕು. ಮತ್ತು 1.5 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಮಾರ್ಕ್ ಮಾಡಿ, ಅದು ಆರ್ಮೋಲ್ ಸ್ಟ್ರೇಟೇ ಬರಬೇಕು ಎದೆ ಸುತ್ತ ಅಳತೆ. ಇವಾಗ ನಾವು ಒಂದು ಲೈನ್ ಡ್ರಾ ಮಾಡಬೇಕು ನೋಡಿ. ಮತ್ತು ಬ್ಯಾಕ್ ನೆಕ್ ಆರ್ಮೋಲ್ ಸೇಪ್ ನಾವು 1.5 ಇಂಚ್ ಮಾರ್ಕ್ ಮಾಡಬೇಕು. ಎಲ್ಲರಿಗೂ ಸೇಮ್ ಬರುತ್ತೆ. 1.5 ಇಂಚ್ ಮಾರ್ಕ್ ಮಾಡಿ ಆನಂತರ ಈ ಆರ್ಮೋಲ್ ಸ್ಕೇಲಿಂದ ನಾವು ಸ್ಟ್ರೇಟಾಗಿ ಒಂದು ಲೈನ್ ಡ್ರಾ ಮಾಡಬೇಕು. ಮತ್ತು ಇದೇ ಸ್ಕೇಲಿಂದ ರೌಂಡ್ ನೆಕ್ ಸೇಪ್ ತೆಗಿಬೇಕು. ನಿಮಗೆ ಯಾವ ನೆಕ್ ಬೇಕೋ ಆ ನೆಕ್ ಇಡ್ಬೋದು. ನಾನಿಲ್ಲಿ ರೌಂಡ್ ನೆಕ್ ಮಾರ್ಕ್ ಮಾಡಿದ್ದೇನೆ. ಹಾಗೆ ಸೊಂಟದ ಸುತ್ತ ಅಳತೆ 6.25 ಇಂಚು ಪ್ಲಸ್ 1 ಇಂಚು ಮತ್ತು ಎಕ್ಸ್ಟ್ರಾ ಮಾರ್ಜಿನ್ 1.5 ಇಂಚು. ಹೇಗೆ ಮಾರ್ಕ್ ಮಾಡೋದು ಅಂತ ತಿಳಿಸ್ತೀನಿ ನೋಡಿ. ಮೊದಲೇದಾಗಿ 6.25 ಇಂಚ್ ಮಾರ್ಕ್ ಮಾಡಿ, ಆನಂತರ ಟಕ್ಸ್ಗಾಗಿ 1 ಇಂಚ್ ಮಾರ್ಕ್ ಮಾಡಬೇಕು. ಆನಂತರ ಎಕ್ಸ್ಟ್ರಾ ಮಾರ್ಜಿನ್ ಅಂತ 1.5 ಇಂಚ್ ಮಾರ್ಕ್ ಮಾಡಬೇಕು. ಇವಾಗ ಇದನ್ನೆಲ್ಲ ಕೂಡಿಸ್ಕೊಳ್ಬೇಕು. ಸ್ಟ್ರೇಟಾಗಿ ಒಂದು ಲೈನ್ ಡ್ರಾ ಮಾಡಿ. ಇವಾಗ ನೋಡಿ ಟಕ್ಸ್ ಮಾರ್ಕ್ ಮಾಡಬೇಕು. 4 ಇಂಚ್ ಟಕ್ಸ್ ಮಾರ್ಕ್ ಮಾಡಿ, ಆ ಕಡೆ 1/2 ಇಂಚ್ ಈ ಕಡೆ 1/2 ಇಂಚ್ ಮಾರ್ಕ್ ಮಾಡಿ ಸ್ಟ್ರೇಟಾಗಿ ಲೈನ್ ಡ್ರಾ ಮಾಡಬೇಕು. ಮೇಲ್ಗಡೆ 4 ಇಂಚ್ ಇಟ್ಟು ನಾವು ಟಕ್ಸ್ಗಾಗಿ 1 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಂಡಿದ್ವಿ. ಇವಾಗ ಈ ಕಡೆ 1/2 ಇಂಚ್ ಆ ಕಡೆ 1/2 ಇಂಚ್ ತೊಗೊಂಡ್ರೆ 1 ಇಂಚ್ ಕಂಪ್ಲೀಟ್ ಆಯಿತು ಟಕ್ಸ್. ಎಲ್ಲರಿಗೂ ಈ ಟಕ್ಸ್ ಮಾರ್ಜಿನ್ ಸೇಮ್ ಬರುತ್ತೆ ಬ್ಯಾಕ್ ಪಾರ್ಟು. ಇದೇ ಮೆಥಡಲ್ಲೇ ನೀವು ಕಟ್ ಮಾಡಬೇಕು. ಮತ್ತೊಮ್ಮೆ ನಿಮಗೆ ಕ್ಲಿಯರಾಗಿ ತಿಳಿಸ್ತೀನಿ ನೋಡಿ ಫ್ರೆಂಡ್ಸ್. ಬ್ಯಾಕ್ ಟಕ್ಸ್ಗಾಗಿ 1 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಹೋದರೆ ನಮಗೆ ರೆಡಿ ಸೊಂಟು ಸುತ್ತಾತೆ 6.25 ಇಂಚ್ ಬರುತ್ತೆ. ಮತ್ತು ಎಕ್ಸ್ಟ್ರಾ ಮಾರ್ಜಿನ್ ಅಂತ 1.5 ಇಂಚ್ ಉಳಿಯುತ್ತೆ. ಇದು ನಿಮಗೆ ಕ್ಲಿಯರಾಗಿ ಅರ್ಥ ಆಯಿತು ಅಂತ ಅನ್ಕೋತೀನಿ.
ಹಾಗೆ ಬಿಗಿನರ್ಸ್ ಎಲ್ಲ ಪಾಯಿಂಟ್ಸನ್ನು ನೀವು ಕ್ಲಿಯರಾಗಿ ಅರ್ಥ ಮಾಡಿಕೊಂಡು ತಿಳಿದುಕೊಳ್ಬೇಕು. ಇದೇ ರೀತಿ ನೀವು ಡಯಾಗ್ರಾಮನ್ನು ಬುಕ್ನಲ್ಲಿ ತೆಗೆದು ನೀಟಾಗಿ ಇಡಿ, ನಿಮಗೆ ಫ್ಯೂಚರ್ನಲ್ಲಿ ಹೆಲ್ಪ್ ಆಗುತ್ತೆ. ಇವಾಗ ಇದು ಬ್ಯಾಕ್ ಪಾರ್ಟ್ ಕಟಿಂಗ್ ಕಂಪ್ಲೀಟ್ ಆಯಿತು. ನಾವು ನೀಟಾಗಿ ಕಟ್ ಮಾಡಬೇಕು. ನೀವು ಬಿಗಿನರ್ಸ್ ಆಗಿದ್ದರೆ ಇದೇ ಮೆಥಡಲ್ಲಿ ನೀವು ಬ್ಲೌಸ್ ಕಟಿಂಗ್ ಮಾಡಿ. ಮೊದಲೇದಾಗಿ ನೀವು ಪೇಪರ್ನಲ್ಲಿ ಕಟ್ ಮಾಡಿ, ಆನಂತರ ಬ್ಲೌಸ್ ಪೀಸ್ನಲ್ಲಿ ಈ ಡಯಾಗ್ರಾಮ್ ಇಟ್ಟು ಇದೇ ರೀತಿ ಸೇಮ್ ಲೈನ್ ಡ್ರಾ ಮಾಡಿ ಕಟಿಂಗ್ ಮಾಡಿ. ತುಂಬ ಯೂಸ್ ಆಗುತ್ತೆ, ಹಾಗೆ ಈಸಿನೂ ಆಗುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ, ಪಕ್ಕಾ ಕರೆಕ್ಟಾಗಿ ನೀಟಾಗಿ ಬ್ಲೌಸ್ ಬರುತ್ತೆ 30 ಸೈಜ್ ಇದ್ದವರು. ಹಾಗೆ ಒಂದ್ಸಲ ಈ ವಿಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಮತ್ತೆ ವಿಡಿಯೋ ನೋಡಿ. ಹಾಗೆ ಏನಾದರೂ ಡೌಟ್ ಇದ್ದರೆ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಕೊನೆಯದಾಗಿ ನೀವು ಎಷ್ಟೆಷ್ಟು ಇಂಚ್ ತೊಗೊಂಡಿದ್ರಿ ಅಂತ ಎಲ್ಲನೂ ಬರೆದಿಡಬೇಕು. ನೋಡಿ ರೀತಿ ನೀಟಾಗಿ ಬರೆದಿಡಿ, ಅಂದರೆ ನಿಮಗೆ ನೆನಪು ಉಳಿಯುತ್ತೆ ಎಷ್ಟೆಷ್ಟು ಇಂಚ್ ನಾನು ತೊಗೊಂಡಿದ್ದೆ ಅಂತ. ಇದೇ ರೀತಿ ನೀವು ಬುಕ್ನಲ್ಲಿ ಡಯಾಗ್ರಾಮ್ ತೆಗೆದು ನೀಟಾಗಿಡಿ. ಓಕೆ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೂ ನಿಮಗೆಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್.